ನಮಸ್ಕಾರ. ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಒಂದು ಮಂತನ್ನು ಕಳೆದು ನಾವು ಇನ್ನೊಂದು ಮಂತ್ಗೆ ಕಾಲಿಡ್ತಿದ್ದೀವಿ ಅಂದ ತಕ್ಷಣ ನಮ್ಮ ಗ್ರಹಗತಿ ಹೆಂಗಿದೆ, ಯಾವ್ಯಾವ ರಾಶಿಗೆ ಫಲಾಫಲಗಳು ಹೆಂಗಿದಾವೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಕಾತರರಾಗಿ ಕಾಯ್ತಾ ಇರ್ತೀವಿ. ಸೊ ಅಂತಹ ಒಂದು ನಿಮ್ಮ ಕುತೂಹಲವನ್ನು ತಣಿಸುವಂತಹ ಒಂದು ಸುಂದರವಾದ ಕಾರ್ಯಕ್ರಮ ನಮ್ಮ ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮದಲ್ಲಿ ನಮಗೆ ದಾರಿ ತೋರಿಸೋದಕ್ಕೆ ಅಂತಲೇ ಖ್ಯಾತ ಜ್ಯೋತಿಷಿಗಳು, ಚತುರ್ಮುಖ ಬ್ರಹ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಆಗಿರುವಂಥ ಶ್ರೀ ವಿಜಯಾನಂದ ಜೋಯಿಸ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ಕುಂಭರಾಶಿ, ಧನಿಷ್ಠ 3 ಮತ್ತು 4ನೇ ಪಾದ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ 1, 2, 3ನೇ ಪಾದಕ್ಕೆ ಕುಂಭರಾಶಿ. ಕುಂಭರಾಶಿ ಅಧಿಪತಿ ಶನಿ. ಶನಿಗ್ರಹವು ಕುಂಭರಾಶಿಯಲ್ಲೇ ಇದ್ದಾನೆ. ಇದನ್ನು ಜನ್ಮಶನಿ ಅಂತ ಹೇಳಿ ಕರಿತೀವಿ. ಸ್ವಲ್ಪ ಬಾಧಿತನನ್ನಾಗಿ ಮಾಡಿರ್ತಾನೆ. ಅಂದರೆ ಎಷ್ಟೋ ಸಂದರ್ಭಗಳಲ್ಲಿ ನಾವೇನೇ ಅಂದ್ಕೊಂಡ್ರು ನಮ್ಮ ಪ್ರಮುಖತ್ವ, ಮುಖ್ಯವಾಗಿ ಮುಂದಾಳತ್ವಗಳನ್ನು ಮಾಡೋದಕ್ಕೆ ಬಿಡಲ್ಲ. ಯಾಕಂದರೆ ಸ್ವಲ್ಪ ದುಡುಕು ಸ್ವಭಾವ ಕುಂಭರಾಶಿಯವರಿಗೆ. ಈ ದುಡುಕು ಸ್ವಭಾವಗಳು ಸ್ವಲ್ಪ ಅಪಮಾನಗಳನ್ನು ಮಾಡಿರುತ್ತೆ. ಎಲ್ಲಿ ಅಪಮಾನಗಳಾಯಿತೋ ಅಲ್ಲೇ ಸನ್ಮಾನವೂ ಆಗುತ್ತೆ. ಸ್ವಲ್ಪ ದಿನ ಸಾಡೆ ಸಾತಿಯಿಂದ ಮುಕ್ತರಾಗಿ ಗುರುಬಲ ನಿಮ್ಮ ಕೈ ಸೇರಲಿದೆ. ಗುರುಬಲ ಬಂದರೆ ದೈವಬಲ ಬಂದಂಗೆ ಅಂತ ಅರ್ಥ. ಎಷ್ಟೋ ಸಂದರ್ಭಗಳು ಮುಹೂರ್ತ, ಸಮಯ, ದಿನಾಂಕ ನಿಗದಿ ಮಾಡಿರ್ತೀವಿ. ಆ ಸಂದರ್ಭದಲ್ಲಿ ಅದಾಗಲ್ಲ. ಗುರುಬಲ ಬಂತು ಅಂದರೆ ಯಾವ ಮುಹೂರ್ತವೇ ನೋಡುವಂತಿಲ್ಲ. ಆದ್ದರಿಂದ ಗುರು ಅಂದರೆ ಶುಭ ಮುಹೂರ್ತ ಅಂತ ಅರ್ಥ. ಇನ್ನೇನು ಸ್ವಲ್ಪ ದಿನಗಳಲ್ಲಿ ಕುಂಭರಾಶಿಗೆ ಗುರುಬಲ ಬರಲಿದೆ. ಪ್ರಮುಖವಾಗಿ ಮಹಾ ಕುಂಭಮೇಳ ಅಂಥೇಳಿ ನಾವೆಲ್ಲರೂ ನೋಡಿರ್ತೀವಿ. ಸಂಕ್ರಾಂತಿ ಹಬ್ಬದಿಂದ ಪ್ರಾರಂಭವಾಗಿ ಶಿವರಾತ್ರಿಗೆ ಮುಕ್ತಾಯವಾಯಿತು. ಮಹಾಕುಂಭಮೇಳದ ಮುಖ್ಯ ರಾಶಿಯೇ ಕುಂಭರಾಶಿ. ಹಾಗಾಗಿ ಕುಂಭರಾಶಿಯಲ್ಲಿ ಶನಿ ಇದ್ದಾಗ ಅವನು ಸಾಧಾರಣವಾದಂತಹ ಮಧ್ಯಮ ಫಲವನ್ನು ಕೊಟ್ಟಿರ್ತಾನೆ. ಅದೇ ರೀತಿ ನವಗ್ರಹಗಳನ್ನು ಪೂಜಿಸಬೇಕು. ಎಲ್ಲ ಒಂದೊಂದು ಗ್ರಹಗಳಾದರೆ ಕುಂಭರಾಶಿಯವರು ನವಗ್ರಹಗಳನ್ನೂ ಪೂಜಿಸಬೇಕು. ಹೇಗೆ ಪೂಜಿಸೋದು? ನವಗ್ರಹಗಳನ್ನು ಯಾವತ್ತೂ ಶಾಂತಿ ಮಾಡಿಕೊಳ್ಳುವಾಗ ನಾವು ಯಾವ ಧಾನ್ಯವನ್ನು ಬಳಸ್ತೀವೋ, ಯಾವತ್ತೂ ಅಷ್ಟೇ ಯಾವ ವಸ್ತುವನ್ನು ನಾವು ಬಯಸಿರುತ್ತೇವೋ ಆ ವಸ್ತುವಿನ ಪ್ರತಿರೂಪವೇ ನಮ್ಮಲ್ಲಿರುತ್ತೆ. ನಾವು ಅದನ್ನು ಗುರುತಿಸಿ ಪರಿಹಾರ ಮಾಡ್ಕೋಬೇಕು. ಉದಾಹರಣೆಗೆ 9 ಗ್ರಹಗಳನ್ನು 9 ವಿಧವಾದ ಧಾನ್ಯಗಳಲ್ಲಿ ಪೂಜೆ ಮಾಡ್ತೀವಿ. ನವಧಾನ್ಯ ಅಂತ ಹೇಳಿಟ್ಟು ಪೂಜೆ ಮಾಡ್ತೀವಿ. ಕುಂಭರಾಶಿಯವರಿಗೆ 1 ಬೊಗಸೆ ಅಷ್ಟು ನವಧಾನ್ಯ. ಎಲ್ಲ ಧಾನ್ಯಗಳೂ ಒಂದೊಂದು ಬೊಗಸೆ ಇರಬೇಕು. ಆ ರೀತಿ ಬರುವ ಯುಗಾದಿ ಅಮಾವಾಸ್ಯೆ ದಿನ ಮನೆಯ ಹತ್ತಿರ ಎಲ್ಲಿ ನವಗ್ರಹಗಳು ಯಾವ ದೇವಸ್ಥಾನದಲ್ಲಿದೆಯೋ ನವಗ್ರಹಗಳ ಮುಂದೆ, ಸೂರ್ಯನಾರಾಯಣನ ಮುಂದೆ ಕುಂಭರಾಶಿಯವರು ಅದನ್ನು ಅಲ್ಲಿ ಅರ್ಚಕರಿಗೆ ಕೊಟ್ಟು ನಮಸ್ಕಾರ ಮಾಡಿ. ಹಾಗೂ ಸಾಧ್ಯವಾದರೆ ಮಾರ್ಚ್ ತಿಂಗಳಲ್ಲಿ ಒಂದು ತೆಂಗಿನ ಸಸಿಯನ್ನು ನೆಡುವಂಥ ಪ್ರಯತ್ನ ಮಾಡಿ. ತೆಂಗಿನ ಸಸಿಯನ್ನು ಕುಂಭರಾಶಿಯವರಿಗೆ ಉತ್ತಮ ಫಲವನ್ನು ಹೇಳಿದೆ. ಮುಂದೆ ಯಾರೂ ಕಡಿಬಾರದು ಅಂಥ ಜಾಗದಲ್ಲಿ ಒಂದು ತೆಂಗಿನ ಸಸಿಯನ್ನು ಅಥವಾ ದಾನವನ್ನಾದಾಗಿಯೂ ಕೊಡಿ. ನಿಮ್ಮದೇ ಸ್ವಂತ ಜಾಗ ಜಮೀನುಗಳಿದ್ದಲ್ಲಿ ಅಲ್ಲಿ ಅದನ್ನು ನೆಡಿ. ತೆಂಗಿನ ಗಿಡವನ್ನು ನೆಟ್ಟು ಪ್ರತಿ 15 ದಿನಕ್ಕೊಮ್ಮೆ ಅದಕ್ಕೆ ನೀರು ಹಾಕ್ತಾ ಬನ್ನಿ. ಈ ಮಾರ್ಚ್ ತಿಂಗಳಲ್ಲೇ ಸಾಧ್ಯವಾದರೆ ಪ್ರಾರಂಭ ಮಾಡಿ. ಮಾರ್ಚ್ ತಿಂಗಳು ಶುಭವಾದ ಫಲವನ್ನು, ಇಷ್ಟು ದಿನ ಸ್ವಲ್ಪ ಅಶುಭ ಫಲವನ್ನು ಕೊಡ್ತಿತ್ತು. ಮಾರ್ಚ್ ತಿಂಗಳು ಫಾಲ್ಗುಣ ಮಾಸ ಏನಿದೆ, ಸಂಕ್ರಾಂತಿ ಕುಂಭ ಮಾಸವನ್ನು ಸೂರ್ಯ ಬಿಟ್ಟು ಕೂಡಲೇ ನಿಮಗೆ ಶುಭವಾಗುತ್ತೆ. ಆದ್ದರಿಂದ ಎಲ್ಲ ರೀತಿಯ ಪರೀಕ್ಷೆಗಳಲ್ಲೂ ಪಾಸಾಗಿದ್ದೀರಿ. ಜೀವನದಲ್ಲಿ ಅತ್ಯಂತ ಕಷ್ಟಗಳು ಎದುರಾಗಿದೆ. ಜೀವನದಲ್ಲಿ ಅತ್ಯಂತ ಅಪವಾದಗಳಾಗಿದೆ. ಅವೆಲ್ಲವನ್ನೂ ಕೂಡ ಹೇಗೆ ನಿವಾರಣೆ ಮಾಡ್ಕೊಳ್ಳೋದು? ಒಂದು ತೆಂಗಿನ ಸಸಿಯನ್ನು ನೆಡಿ. ಅದನ್ನು ನೆಡುವ ಕಾರಣದಿಂದ, ಅಥವಾ ಯಾವುದಾದ್ರು ತೆಂಗಿನ ಮರ ಇದ್ದರೆ ಅದರ ಬುಡಕ್ಕೆ ನೀರು, ಉಪ್ಪು, ಬೆಲ್ಲ ಇದನ್ನು ಹಾಕಿ ನಮಸ್ಕಾರ 3 ಸುತ್ತು ಪ್ರದಕ್ಷಿಣೆ ಮಾಡಿ ಆ ತೆಂಗಿನ ಮರಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ತೆಂಗಿನ ಮರದ ಬೇರಿಗಂಟಿರುವ ಒಂದು ಸ್ವಲ್ಪ ಮಣ್ಣನ್ನು ತಂದು ನಿಮ್ಮ ಕಪಾಟಿನಲ್ಲಿ ಅದನ್ನು ಇಟ್ಕೊಳ್ಳಿ. ಅದು ನಿಮ್ಮ ಆಸೆಗಳನ್ನು, ಇಚ್ಛೆಗಳನ್ನು ಈಡೇರಿಸುತ್ತೆ. ಕುಂಭರಾಶಿಯವರಿಗೆ ಬಹಳ ವರ್ಷದಿಂದ ಪಟ್ಟಂತಹ ಶ್ರಮ ಈ ವರ್ಷ ಫಲ ಕೊಡುತ್ತೆ. ಭೂಮಿ, ಅದರಲ್ಲೂ ಪ್ರಮುಖವಾಗಿ ಪಂಚಮದಲ್ಲಿ ಕುಜ ಭೂಮಿಯ ಯೋಗಗಳನ್ನು
ಅತ್ಯಂತ ಸಂತೋಷ. ಒಂದು ಮನುಷ್ಯ ಒಂದು ಮನೆಯನ್ನೋ ಅಥವಾ ಒಂದು ನಿವೇಶನವನ್ನೋ ತಗೊಂಡ್ರೆ ಎಲ್ಲ ರೀತಿಯ ದ್ರವ್ಯಗಳನ್ನು ಅದಕ್ಕೆ ಹೊಂದಿಸಿ ತೊಗೊಂಡಿರ್ತೀವಿ, ಅಥವಾ ಬೇರೆ ಯಾವುದನ್ನು ಮಾರಿ ಅದನ್ನು ತೊಗೊಂಡಿರ್ತೀವಿ. ಅದನ್ನು ತಗೊಳ್ಳೋದಕ್ಕೂ ಯೋಗ ಅನ್ನೋದು ಬರಬೇಕು. ಹಾಗಾಗಿ ನೀವು ಹುಡುಕ್ತಾ ಇರುವಂಥ ನಿವೇಶನ ಅಥವಾ ಮನೆ ಅಥವಾ ಯಾವುದೋ ಒಂದು ಸ್ಥಿರಾಸ್ತಿ ಸಂಪಾದನೆ, ಇವೆಲ್ಲವೂ ಮಾರ್ಚ್ ತಿಂಗಳಿಗೆ ದೇವರ ಆಶೀರ್ವಾದ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅದು ನಿಮ್ಮ ಕೈ ಸೇರುತ್ತೆ. ಕುಂಭರಾಶಿಯವರಿಗೆ ಶುಭ ಫಲ ಇದೆ. ಶುಭವಾಗಲಿ. ಕುಂಭರಾಶಿಯವರು ಒಂದು ಚಿಕ್ಕ ತೆಂಗಿನ ಸಸಿಯನ್ನು ನೆಟ್ಟು 15 ದಿವಸಕ್ಕೊಮ್ಮೆ ನೀರು ಹಾಕಿ ನಿಮ್ಮ ಎಲ್ಲ ಏನು ಇಷ್ಟು ದಿನ ಕುಂಟ್ತಾ ಇದ್ರಿ ಇನ್ನು ಮುಂದೆ ನೆಡ್ತೀರಾ ಓಡ್ತೀರಾ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಆ್ಯಂಡ್ ಮುಂದೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲಿವರೆಗೂ ನಮಸ್ಕಾರ.